ನಮಸ್ಕಾರ ಗುರು. ನಾನಿವತ್ತು ಕಟಿಂಗ್ ಮಾಡಿಸೋಣ ಅಂತ ಒಂದು ಸಲೂನ್ ಶಾಪ್ಗೆ ಹೋಗಿದ್ದೆ. ಅದೇ ಗುರು, ಕಟಿಂಗ್ ಶಾಪು. ಅದಕ್ಕೆ ಹೋಗ್ಬಿಟ್ಟಿದ್ದೆ. ಹೋದೆ, ಒಬ್ಬರು ಮಾತ್ರ ಕೂತ್ಕೊಂಡಿದ್ರು ಬೆಂಚ್ ಮೇಲೆ. ಸರಿ, ಇವ್ದು ಆಗಿದ ತಕ್ಷಣ ನಮ್ಮದೇ ಅಂದ್ಕೊಂಡು ನಾನು ಖುಷಿಯಾಗಿ ಹೋಗಿ ಕೂತ್ಕೊಂಬಿಟ್ಟೆ, ಬೇಗ ಹೋಗ್ಬೋದು ಅಂದ್ಕೊಂಡು. ಸರಿ, ಇವರು ಎದ್ದೋದ್ರು, ಹೋಗಿ ಕೂತ್ಕೊಂಡ್ರು ಚೇರಲ್ಲಿ. ನನಗೆ ಕಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಕಟಿಂಗ್ ತಾನೇ ಬೇಗ ಮುಗಿದ್ಬಿಡುತ್ತೆ ಅಂತ ನಾನು ಖುಷಿಯಾಗಿದೆ. ಸರಿ ಆಯಿತು ಅಂದ್ಬಿಟ್ಟು ಏನು ಹೇಳಿದ್ರು, ಇಲ್ಲೆರಡು ಲೈನ್ ಹಾಕು, ಹಂಗೆ ಈ ಸರಿ ಸ್ವಲ್ಪ ಶಾರ್ಟ್ ಮಾಡು, ಇಲ್ಲಿ ಸ್ವಲ್ಪ ಕೂದಲಿರೋ ಥರ ಹಾಕು ಮಾಡು ಅಂತಂದು. ನಾನು ಹಿಂಗೆ ನೋಡ್ತಿದ್ದೆ. ಏನಕ್ಕೆ ಅಂತಂದರೆ ಅವ್ರು ಬಾಣ್ಲಿ ತಲೆಯಲ್ಲಿ ಇಟ್ಕೊಂಡು ಅವರು ಇಲ್ಲಿ ಲೈನ್ ಹಾಕು, ಇಲ್ಲಿ ಶಾರ್ಟ್ ಮಾಡು, ಇಲ್ಲಿ ಸ್ವಲ್ಪ ಕೂದಲು ಬಿಡು ಅಂತೆಲ್ಲ ಕೇಳ್ತಾರೆ. ಸರಿ, ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಸುಮ್ಮನೆ ನಾನು ನೋಡ್ತಾ ಇದ್ದೆ. ಸರಿ, ಅದು ಮುಗೀತು, ಕಟಿಂಗು ಲೈನ್ ಹಾಕೋದೆಲ್ಲ ಮುಗೀತು. ಸರಿ, ನಾನು ಎದ್ದೆ ಹಿಂಗೆ. ತಕ್ಷಣ ಅವರು ಸ್ವಲ್ಪ ಶೇವ್ ಮಾಡಬೇಕಪ್ಪ ಅಂತ ಹೇಳಿದ್ರು ಅವ್ರಿಗೆ. ಸರಿ ಸರ್, ಒಂದು 5 ನಿಮಿಷ ಅಂತ ಹೇಳಿದ್ರು ಅವರು, ಅಂಗಡಿಯವರು. ಸರಿ ಆಯಿತು ಮಾಡಿ ಅಂತ ಹೇಳಿದೆ ನಾನು. ಅವರು ಶೇವ್ ಮಾಡಿದ್ರು, ಶೇವ್ ಮಾಡಿ ಮುಗಿಸಿದ್ರು. ನಾನು ಮುಗೀತಪ್ಪ ಅಂದ್ಬಿಟ್ಟು ಹಿಂಗಿದೆ. ಎದ್ದ ತಕ್ಷಣ ಮತ್ತೆ ಇಲ್ಲ ಸ್ವಲ್ಪ ಫೇಶಿಯಲ್ಲು ಮಾಡಬೇಕು. ಫೇಶಿಯಲ್ಲ ಈಯಪ್ಪನ ಏನಕ್ಕೆ ಈ ವಯಸ್ಸಲ್ಲಿ ಫೇಶಿಯಲ್ಲು? ಬಾಂಡ್ಲಿತ್ತಲೆ ಕೂದಲೆಲ್ಲ ಬೆಳಗಾಗ್ಬಿಡುತ್ತೆ, ಇನ್ನೇನು ಫೇಶಿಯಲ್ ಬೇರೆ ಮಾಡಿಸ್ಕೊಂಡು ಏನು ಮಾಡ್ತಾನೆ ಅಂತ ನಾನು. ಸರಿ ಆಯಿತು, ಏನೋ ಟೆನ್ಷನ್ ಆಯಿತು, ಏನೋ ಮನಸ್ಸಲ್ಲೇ ಬೈಕೊಂಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸರಿ ಆಯಿತು, ಫೇಶಿಯಲ್ಲು ಮುಗೀತು. ನಾನು ಎದ್ದೆ. ಅಯ್ಯೋ, ಮನುಷ್ಯ ಬಿಡ್ಬೇಕಲ್ಲ, ಮತ್ತೆ ಎಲ್ಲ ವೈಟ್ ಆಗೈತೆ, ಡೈ ಹೊಡೆದ್ಬಿಡು ಅಂದರು. ಸರಿ, ಅವರು ಡೈ ಹೊಡಿಯೋಕ್ಕೆ ಶುರು ಮಾಡ್ಬಿಟ್ರು. ಅಯ್ಯೋ ಗುರುವೇ, ಏನಿದು ಟೈಮ್ ಹಿಂಗೆ ಆಗ್ತೈತೆ, ಏನು ಮಾಡಲಿ, ನಾನು ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ, ಈ ಕಡೆ ಇರೋಕ್ಕೂ ಆಗ್ತಿಲ್ಲ ಅಂತ ನಾನು. ಸರಿ ಆಯಿತು ಅಂದ್ಬಿಟ್ಟು ಡೈ ಹೊಡೆದು ಮುಗಿಸ್ಬಿಟ್ರು. ಆ ಮನುಷ್ಯನೇ ಎದ್ಬಿಟ್ಟ. ಸದ್ಯಪ್ಪ ಎದ್ದ ಅಂದ್ಬಿಟ್ಟು ನಾನು ಕೂತ್ಕೊಳ್ಳೋಣ ಅಂತ ಹಿಂಗೆ ಮುಂದೆ ಹೋದೆ. ಇನ್ನೊಬ್ರು ಬಂದರು. ಅಂದ್ಬಿಟ್ಟು, ಸರ್ ನಾನು ಇವಾಗ ಒಂದು 5 ನಿಮಿಷದಿಂದ ಬಂದಿದ್ದೆ, ಟೀ ಕುಡಿಯೋಕ್ಕೆ ಹೋಗಿದ್ದೆ ಸರ್, ಅವ್ರ ಹತ್ರ ಹೇಳ್ಬಿಟ್ಟು ಹೋಗಿದ್ದೆ, ಟೀ ಕುಡಿಯೋಕ್ಕೆ ಹೋಗ್ತೀನಿ, ನೋಡ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂದರು. ಇವಾಗ ನೀವೇನು ಮಾಡಬೇಕು ಅಂತ ಕೇಳಿದೆ ನಾನು. ಸರ್, ಕಟಿಂಗು ಶೇವಿಂಗು ಸ್ವಲ್ಪ ಡೈ ಹೊಡಿಬೇಕು ಅಂತ. ಕಟಿಂಗ್ ಶೇವಿಂಗ್ ಡೈ ಆಗ್ಬಿಟ್ಟು, ಅಣ್ಣ ನನಗಿವತ್ತು ಕಟಿಂಗೇ ಬೇಡ, ದಯಮಾಡಿ ನಾನು ಬಿಟ್ಬಿಡು ಅಂದ್ಬಿಟ್ಟು ನಾನು ಪಾಲಿಸಿ ಇಷ್ಟಾಗಿ ಮನೆಗೆ ಬಂದ್ಬಿಟ್ಟೆ.